ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೊಡಲಾಗಿದೆ. ಹಾಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಖಾತೆ ಸಿಕ್ಕಿದೆ. ಕಳೆದ ಬಾರಿ ಕೂಡ ಈ ತಾಯಿಗೆ ಅದೇ ಖಾತೆ ಸಿಕ್ಕಿತ್ತು. ಆದರೆ ಕರ್ನಾಟಕಕ್ಕೆ ಅದರಿಂದ ಅಂಥ ಪ್ರಯೋಜನ ಏನೂ ಆದಂತ ಕಾಣಲಿಲ್ಲ. ಇನ್ನು ಈ ಬಾರಿ ಕುಮಾರಸ್ವಾಮಿ ಹಾಗೂ ಸೋಮಣ್ಣ ಅವರಿಗೆ ಸಿಕ್ಕ ಖಾತೆಗಳಿಂದ ಸಾಕಷ್ಟು ನಿರೀಕ್ಷೆಗಳು ಗರಿಗೆದರ್ತಾ ಇವೆ. ಹಾಗೆ ಶೋಭಾ ಕರಂದ್ಲಾಜೆ ಅವರ ಉದ್ಯಮಗಳ ಖಾತೆಯ ಮೂಲಕ ಕೂಡ ರಾಜ್ಯಕ್ಕೊಂದಷ್ಟು ಉಪಕಾರ ಮಾಡುವ ಅವಕಾಶಗಳು ಇರುತ್ತವೆ. ಈ ಮೂವರೂ ಸಚಿವರು ಸ್ವಲ್ಪ ರಾಜ್ಯದ ಕಡೆಗೆ ಗಮನ ಹರಿಸಿದರೆ ಇಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯದ ನೀರಾವರಿ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕೂಡ ಅವಕಾಶ ಆಗುತ್ತೆ. ಹಾಗಾದರೆ ಕರ್ನಾಟಕದ ಜನ ಈ ಹೊಸ ಮಂತ್ರಿಗಳಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು? ಬನ್ನಿ ನೋಡೋಣ. ಗೆಳೆಯರೆ, ರಾಜ್ಯಕ್ಕೆ ಕೃಷಿ ಖಾತೆ ಸಿಗುತ್ತೆ. ಕುಮಾರಸ್ವಾಮಿ ಕೃಷಿ ಮಂತ್ರಿ ಆಗ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಮಂಡ್ಯದ ಜನತೆ ಹಾಗೂ JDSನ ಕಾರ್ಯಕರ್ತರು ಇದ್ದರು. ಮಣ್ಣಿನ ಮಗ ಅಂತ ಕರೆಸಿಕೊಳ್ಳೋ ವಂಶದ ಕುಮಾರಸ್ವಾಮಿ ರೈತರ ಸಮಸ್ಯೆಗಳನ್ನು ಅರಿತವರು. ಹೀಗಾಗಿ ಅವರು ಕೃಷಿ ಸಚಿವರಾದರೆ ಒಂದಷ್ಟು ರಾಜ್ಯದ ರೈತರಿಗೆ ಸಹಾಯ ಆಗಬಹುದು. ಇಸ್ರೇಲಿ ತಂತ್ರಜ್ಞಾನ ಅಳವಡಿಕೆ ಅವರ ಕನಸು, ಅದು ಈಡೇರಬಹುದು. ಹೀಗೆಲ್ಲ ಚರ್ಚೆಗಳು ನಡೀತಾ ಇದ್ವು. ಆದರೆ ಮಣ್ಣಿನ ಮೊಮ್ಮಗನಿಗೆ ಕೃಷಿ ಖಾತೆ ಸಿಕ್ಕಿಲ್ಲ. ಬದಲಾಗಿ ಬೃಹತ್ ಕೈಗಾರಿಕಾ ಖಾತೆ ಹಾಗೂ ಉಕ್ಕು ಖಾತೆಗಳು ಸಿಕ್ಕಿವೆ. ಇದು ಬಯಸದೇ ಬಂದ ಬಂಪರ್ ಆಫರ್ ಅಂತಾರಲ್ಲ, ಅಂಥದ್ದು. ಈ ಖಾತೆಯ ನಿರ್ವಹಣೆಯನ್ನು ಶ್ರದ್ಧೆಯಿಂದ ಮಾಡಿಬಿಟ್ರೆ ಕುಮಾರಸ್ವಾಮಿ ನ್ಯಾಷನಲ್ ಲೀಡರ್ ಆಗಿ ಬೆಳೆಯುವ ಅವಕಾಶಗಳಿರುತ್ತವೆ. ದೇಶದ ನಾನಾ ರಾಜ್ಯಗಳಲ್ಲಿ ಹೆಸರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಪಕ್ಷವನ್ನು ಬೆಳೆಸೋದಕ್ಕೆ ಕೂಡ ಸಾಕಷ್ಟು ಅವಕಾಶಗಳಿರುತ್ತವೆ. ಅದಕ್ಕೆ ಬೇಕಾದ ಹಣಕಾಸು ಸಮೃದ್ಧವಾಗಿ ಹರಿದು ಬರುತ್ತೆ. ಇದೆಲ್ಲ ಒಂದು ಕಡೆ ಆದರೆ ಸ್ವಲ್ಪ ಜನಪರ ಹಾಗೂ ಅಭಿವೃದ್ಧಿ ಪರ ಕಾಳಜಿಯನ್ನು ಬೆಳೆಸ್ಕೊಂಡ್ರೆ ಉದ್ಯೋಗಾವಕಾಶ ಸೃಷ್ಟಿಗೆ, ಉತ್ಪಾದನಾ ವಲಯದ ಅಭಿವೃದ್ಧಿಗೆ ಒಂದಷ್ಟು ಕೆಲಸ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಗೆಳೆಯರೆ, ಭಾರತ ಅನ್ನೋದು ಅತಿ ಹೆಚ್ಚು ಯುವಶಕ್ತಿಯನ್ನು ಹೊಂದಿರುವ ದೇಶ. ಈ ಯುವಶಕ್ತಿಯನ್ನು ವರ್ಕ್ ಫೋರ್ಸ್ ಆಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಭಾರತ ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗೋದಕ್ಕೆ ಹೆಚ್ಚು ದಿನ ಬೇಕಾಗೋದಿಲ್ಲ. ಹಾಗೆ ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಬೇಕು ಅಂದರೆ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗಬೇಕು. ಅದಕ್ಕೆ ಕಾರ್ಖಾನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸ್ಥಾಪನೆ ಆಗಬೇಕಾಗತ್ತೆ. ಅದಕ್ಕೆ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಒದಗಿಸಿಕೊಡಬೇಕು. ನೆಲ, ನೀರು, ವಿದ್ಯುತ್ತು ಇವುಗಳನ್ನು ರಾಜ್ಯ ಸರ್ಕಾರಗಳು ಕೊಡಬೇಕು. ಅದಕ್ಕಾಗಿ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಒಂದು ಸಮನ್ವಯ ಅನ್ನೋದು ಏರ್ಪಡಬೇಕು. ಅದನ್ನು ಸಾಧಿಸುವ ಚಾಕಚಕ್ಯತೆ ಇರೋ ಮಂತ್ರಿ ಆ ಸ್ಥಾನದಲ್ಲಿ ಬಂದರೆ ಆತನಿಗೆ ಯಾವೆಲ್ಲ ಕಾರ್ಖಾನೆಗಳನ್ನು ಎಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಗೊತ್ತಿದ್ದರೆ, ಅಧಿಕಾರಿಗಳ ಜೊತೆ ಕೆಲಸ ಮಾಡಿಸುವ ಕಲೆ ಕರಗತವಾಗಿದ್ದರೆ ಆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಆತನಿಗೆ ಕಷ್ಟ ಆಗೋದಿಲ್ಲ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಮಾಸ್ಟರ್ ಇದ್ದಾರೆ. BJP ಅಂದರೆ ಬೆಂಕಿ ಕಾರೋ ಮಮತಾ ಬ್ಯಾನರ್ಜಿ ಕೂಡ ಕುಮಾರಸ್ವಾಮಿ ಮತ್ತು ಕುಟುಂಬದ ಜೊತೆಗೆ ಉತ್ತಮ ಸ್ನೇಹ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ. ಹಾಗೆಯೇ ಕೇರಳದ ಪಿಣರಾಯಿ ವಿಜಯನ್, ತಮಿಳುನಾಡಿನ ಸ್ಟಾಲಿನ್, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡುರಂಥ ನಾಯಕರು ಕೂಡ ಕುಮಾರಸ್ವಾಮಿಯವರ ಜೊತೆ ವೈಯಕ್ತಿಕವಾಗಿ ತುಂಬ ಒಳ್ಳೆಯ ಸಂಬಂಧಗಳನ್ನು ಹೊಂದಿದ್ದಾರೆ. ಇನ್ನು ಯಾವುದೇ ರಾಜ್ಯಕ್ಕೆ ಕೂಡ ಕಾರ್ಖಾನೆಗಳು ಬರುತ್ತವೆ, ಒಂದಷ್ಟು ಉದ್ಯೋಗಾವಕಾಶಗಳು ಸಿಗುತ್ತವೆ, ಆರ್ಥಿಕವಾಗಿ ಲಾಭ ಆಗುತ್ತೆ ಅನ್ನೋದಾದರೆ ಯಾರು ತಾನೇ ಅದನ್ನು ಬೇಡ ಅಂತಾರೆ? ಎಲ್ಲರಿಗೂ ಬೇಕಾಗಿರೋದು ಆದಾಯ ಮತ್ತು ಉದ್ಯೋಗ ಸೃಷ್ಟಿನೇ. ಆದರೆ ಇಲ್ಲಿ ಕುಮಾರಸ್ವಾಮಿಯವರಿಗೆ ಈ ಭಾರೀ ಕೈಗಾರಿಕೆ ಹಾಗೂ ಉಕ್ಕಿನ ಖಾತೆ ಸಿಕ್ಕಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಅವರ ಮೇಲಿನ ನಿರೀಕ್ಷೆಗಳು ಹೆಚ್ಚಾಗಿವೆ. ನಮ್ಮಲ್ಲಿ ಸಾಕಷ್ಟು ಕಬ್ಬಿಣದ ಅದಿರು ಸಿಗುತ್ತೆ. ಆದರೆ ಅದನ್ನು ನಾವಿಲ್ಲಿ ಉಕ್ಕು ತಯಾರಿಕೆಗೆ ಬಳಸೋದಕ್ಕಿಂತ ಚೈನಾ ಹಾಗೂ ಬೇರೆ ಕಡೆಗಳಿಗೆ ಎಕ್ಸ್ಪೋರ್ಟ್ ಮಾಡೋದೇ ಹೆಚ್ಚು. ಇನ್ನು ನಮ್ಮಲ್ಲಿನ ಸರ್ಕಾರಿ ಸ್ವಾಮ್ಯದ ಸ್ಟೀಲ್ ಫ್ಯಾಕ್ಟರಿಗಳು ಕೂಡ ಸಾಕಷ್ಟು ಕಣ್ಣು ಮುಚ್ಚಿವೆ. ಅದರಲ್ಲೂ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಅಧೀನದಲ್ಲಿರುವ ನಮ್ಮ ಭದ್ರಾವತಿಯ VISL ಪುನಶ್ಚೇತನಗೊಳಿಸೋದಕ್ಕೆ ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಅದು ಒಂದು ಕಾಲಕ್ಕೆ ನಮ್ಮ ಕರ್ನಾಟಕದ ಹೆಮ್ಮೆ ಅನ್ನಿಸ್ಕೊಂಡಿದ್ದ ಕಾರ್ಖಾನೆ. ಸಾವಿರಾರು ಕಾರ್ಮಿಕ ಕುಟುಂಬಗಳಿಗೆ ಬದುಕು ಕಟ್ಟಿಕೊಟ್ಟಿದ್ದ ಕಾರ್ಖಾನೆ ಅದು. ಈ ಹಿಂದಿನ ಕೈಗಾರಿಕಾ ಸಚಿವರಿಗೆ ಅದರ ಬಗ್ಗೆ ಒಂದು ಸಣ್ಣ ಪ್ರೀತಿ ಕಳಕಳಿಗಳಿರಬೇಕಿತ್ತು ಅಂತ ನಾವು ಭಾವಿಸೋದು ಕೂಡ ತಪ್ಪಾಗ್ತಾ ಇತ್ತು. ಯಾಕೆಂದರೆ ಅವರು ನಮ್ಮ ರಾಜ್ಯದವರು ಆಗಿರಲಿಲ್ಲ. ಆದರೆ ಈಗ ಕುಮಾರಸ್ವಾಮಿ ಮಂತ್ರಿ ಆಗಿರೋದ್ರಿಂದ ಆ ಕಾರ್ಖಾನೆಯನ್ನು ಅವರು ಉಳಿಸೋ ಬಗ್ಗೆ ಯೋಚಿಸಲೇಬೇಕಾಗತ್ತೆ. ಗೆಳೆಯರೆ, 1923 ಜನವರಿ 18ನೇ ತಾರೀಕು ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಿಸಿದ ಕಾರ್ಖಾನೆ ಇದು. ಅಲ್ಲಿ ಪಿಗ್ ಐರನ್ ಹಾಗೂ ಅಲಾಯ್ ಸ್ಟೀಲ್ನ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಪಿಗ್ ಐರನ್ ಅಂದರೆ ಸ್ಟೀಲ್ ಮಾಡೋದಕ್ಕೆ ಬೇಕಾದ ಕಚ್ಚಾ ಪದಾರ್ಥ.
ಈ ಕಚ್ಚಾ ಪದಾರ್ಥ ಇದ್ದರೆ ಅಲ್ಲಿ ಯಾವುದೇ ಕಬ್ಬಿಣದ ಪ್ರಾಡಕ್ಟನ್ನು ಕೂಡ ಸುಲಭವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಪಿಗ್ ಐರನ್ಗೆ ಹೆಚ್ಚಿನ ಬೇಡಿಕೆ ಕೂಡ ಇರ್ತಾಯಿತ್ತು. ಪಕ್ಕದಲ್ಲೇ ಇದ್ದ ಬಾಬಾ ಬುಡನ್ಗಿರಿ ಹಾಗೂ ಕೆಮ್ಮಣ್ಣುಗುಂಡಿಯಲ್ಲಿ ಕಬ್ಬಿಣದ ಅದಿರು ಸಿಗ್ತಾ ಇತ್ತು. ಅದು ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಕಬ್ಬಿಣದ ಅದಿರಾಗಿತ್ತು. ಹೀಗಾಗಿ ಭದ್ರಾವತಿ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ತಯಾರಾಗ್ತಾ ಇದ್ದ ಈ ಪ್ರಾಡಕ್ಟ್ ಅತಿ ಹೆಚ್ಚು ಬೇಡಿಕೆಯನ್ನು ಕೂಡ ಹೊಂದಿತ್ತು. ಆದರೆ ಕೆಮ್ಮಣ್ಣುಗುಂಡಿ ಹಾಗೂ ಬಾಬಾ ಬುಡನ್ಗಿರಿಯಲ್ಲಿ ಗಣಿಗಾರಿಕೆಯನ್ನು ಯಾವಾಗ ನಿಲ್ಲಿಸಿದ್ರೋ ಅಲ್ಲಿಂದ ಈ ಕಾರ್ಖಾನೆಗೆ ಸಮಸ್ಯೆ ಅನ್ನೋದು ಶುರುವಾಯಿತು. ಒಂದಷ್ಟು ದಿನಗಳ ಕಾಲ ಬಳ್ಳಾರಿಯಿಂದ ಐರನ್ ಓರನ್ನು ಇಲ್ಲಿಗೆ ತರಿಸ್ಕೊಂಡ್ರು. ಆದರೆ ಕಂಪನಿಗೆ ಅದರದ್ದೇ ಆದ ಗಣಿಗಾರಿಕೆ ಇರಲಿಲ್ಲ. ಅದಿರನ್ನು ಖಾಸಗಿ ವ್ಯಕ್ತಿಗಳಿಂದ ಖರೀದಿ ಮಾಡಿ ಅದನ್ನು ಭದ್ರಾವತಿಗೆ ತಂದು ಅಲ್ಲಿ ಸ್ಟೀಲ್ ತಯಾರಿ ಮಾಡೋ ಹೊತ್ತಿಗೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಈ ಕಾರ್ಖಾನೆಯ ಮೇಲೆ ಹೆಚ್ಚಿನ ಹೂಡಿಕೆ ಮಾಡೋದನ್ನು ನಿಲ್ಲಿಸೋದಕ್ಕೆ ಶುರು ಮಾಡಿತು. ಅಲ್ಲಿನ ಉಪಕರಣಗಳನ್ನು ಬದಲಿಸಲಿಲ್ಲ, ಆಧುನೀಕರಣಕ್ಕೆ ಕಾರ್ಖಾನೆ ತೆರೆಕೊಳ್ಳಲಿಲ್ಲ. ಸರ್ಕಾರಿ ಸ್ವಾಮ್ಯ ನೋಡಿ. ಹೀಗಾಗಿ ಅಧಿಕಾರಿಗಳು ಕೂಡ ತುಂಬ ಆಸಕ್ತಿಯನ್ನು ತೋರಿಸೋದಕ್ಕೆ ಹೋಗಲಿಲ್ಲ. ಕಾಲಕ್ರಮೇಣ ಅದರ ಬಗ್ಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಕೂಡ ಆಸಕ್ತಿ ಕಡಿಮೆ ಆಗ್ತಾ ಹೋಯಿತು. ಎಲ್ಲ ಸೇರಿಕೊಂಡು ಇದನ್ನು ಮುಚ್ಚಿಬಿಡುವ ಹಂತಕ್ಕೆ ತಗೊಂಡು ಹೋದರು. ಅಲ್ಲಿಗೆ ಭದ್ರಾವತಿಯ ಕಿರೀಟದಂತಿದ್ದ ಕಾರ್ಖಾನೆ ನಿಂತೇ ಹೋಯಿತು. ಗೆಳೆಯರೆ, ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸೋದಕ್ಕೆ ಸಾಕಷ್ಟು ಹೂಡಿಕೆದಾರರು ಇವತ್ತಿಗೂ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆಂದರೆ ಅದು ಲಾಭದಾಯಕ ಉದ್ಯಮ ಅನ್ನೋ ಕಾರಣಕ್ಕೆ. ಅದರಲ್ಲೂ ಭಾರತದಂಥ ದೇಶದಲ್ಲಿ ರಿಯಲ್ ಎಸ್ಟೇಟ್ ಅನ್ನೋದು ಉತ್ತುಂಗಕ್ಕೆ ತಲುಪ್ತಾ ಇರುವಂಥ ದೇಶದಲ್ಲಿ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಇಲ್ಲಿ ಉಕ್ಕಿಗೆ ಬೇಡಿಕೆ ಅನ್ನೋದು ಇದ್ದೇ ಇರುತ್ತೆ. ನಮ್ಮಲ್ಲಿನ ಬಹುತೇಕ ಎಲ್ಲ ಉತ್ಪಾದನಾ ವಲಯಗಳಿಗೆ ಕೂಡ ಉಕ್ಕು ಬೇಕೇ ಬೇಕು. ಹೀಗಿರುವಾಗ ನಮ್ಮ ಸರ್ಕಾರಿ ಸ್ವಾಮ್ಯದ ಒಂದು ಐತಿಹಾಸಿಕ ಕಾರ್ಖಾನೆಯನ್ನು ಸುಮ್ಮನೆ ಮುಚ್ಚಿಬಿಡೋದಿದೆಯಲ್ಲ, ಅದು ಖಂಡಿತ ಸರಿ ಅನಿಸೋದಿಲ್ಲ. ಅದು ಮತ್ತೆ ಶುರು ಆಗಬೇಕು. ಹಾಗಾಗಬೇಕು ಅಂದರೆ ಆ ಕಾರ್ಖಾನೆಗೆ ಅದರದ್ದೇ ಆದ ಒಂದು ಗಣಿ ಬೇಕು. ಅಲ್ಲಿನ ಯಂತ್ರೋಪಕರಣಗಳನ್ನು ಆಧುನೀಕರಣಗೊಳಿಸಬೇಕು. ಅಲ್ಲಿನ ಸಿಬ್ಬಂದಿಯನ್ನು ಮತ್ತೆ ಕೆಲಸಕ್ಕೆ ಹಚ್ಚಬೇಕು. ಅದನ್ನು ಸರ್ಕಾರನೇ ಮಾಡಲಿ ಅಥವಾ ಖಾಸಗಿ ಕಂಪನಿಗಳ ಜೊತೆ ಸಹಭಾಗಿತ್ವದಲ್ಲಾದರೂ ಅದನ್ನು ಮಾಡಲಿ. ಆದರೆ ಆ ಕಾರ್ಖಾನೆ ಪುನರಾರಂಭ ಆಗಬೇಕು. ಕುಮಾರಸ್ವಾಮಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಇದು ಅವರಿಂದ ಕರ್ನಾಟಕ ಮಾಡ್ತಾ ಇರೋ ಒಂದು ನಿರೀಕ್ಷೆ. ಇನ್ನು ನಮ್ಮಲ್ಲಿನ ಅತಿ ದೊಡ್ಡ ಸಮಸ್ಯೆ ಅಂದರೆ ಇವತ್ತಿಗೂ ಕೂಡ ಇಡೀ ಕರ್ನಾಟಕಕ್ಕೆ ಉದ್ಯೋಗ ಸೃಷ್ಟಿ ಮಾಡೋ ಭಾರವನ್ನು ಬೆಂಗಳೂರೇ ಹೊತ್ಕೊಳ್ತಾ ಇದೆ. ಇದನ್ನು ಕಡಿಮೆ ಮಾಡಬೇಕು ಅಂದರೆ ಉತ್ತರ ಕರ್ನಾಟಕಕ್ಕೆ ಒಂದಷ್ಟು ಕಾರ್ಖಾನೆಗಳು ಹೋಗಬೇಕು. ಅಲ್ಲಿ ಕಾರ್ಮಿಕರಿದ್ದಾರೆ, ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಕೂಡ ತುಂಬ ದೊಡ್ಡದಿದೆ. ಅವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದರ ಜೊತೆಗೆ ಆ ಭಾಗದ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಅಂದರೆ ಅಲ್ಲಿಗೊಂದಷ್ಟು ಕೈಗಾರಿಕೆಗಳು ಬರಬೇಕು. ಕೈಗಾರಿಕಾ ಸಚಿವರು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಆ ನಿಟ್ಟಲ್ಲಿ ಅವರು ಕೆಲಸ ಮಾಡಲಿ ಅಂತ ಬಯಸೋದು ಖಂಡಿತ ತಪ್ಪೇನಲ್ಲ. ಈ ಹಿಂದೆ ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಕಾಂಪೀಟ್ ವಿತ್ ಚೈನಾ ಅನ್ನೋ ಒಂದು ಕನಸನ್ನು ಬಿತ್ತಿದ್ರು. ಗೆಳೆಯರೆ, ನನಗೆ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಇಷ್ಟ ಆಗೋದಕ್ಕೆ ಇದು ಕೂಡ ಒಂದು ಕಾರಣ. BJPಯವರು ಬಾಯ್ಕಾಟ್ ಚೈನಾ ಅಂತ ಹೇಳ್ತಿರೋ ಹೊತ್ತಲ್ಲಿ ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿದ್ದು ಆವತ್ತಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದು ಕುಮಾರಸ್ವಾಮಿ. ಅವರಿಗೆ ಆವತ್ತಿಲ್ಲಿ ಚೈನಾ ಜೊತೆ ಕಾಂಪೀಟ್ ಮಾಡೋದಕ್ಕೆ ಎಷ್ಟು ಸಾಧ್ಯ ಆಯಿತೋ ಗೊತ್ತಿಲ್ಲ. ಆದರೆ ಈಗ ಅಂಥದ್ದೊಂದು ದೊಡ್ಡ ಅವಕಾಶ ಅವ್ರ ಕೈಗೆ ಸಿಗ್ತಾ ಇದೆ. ಚಿತ್ರದುರ್ಗದಲ್ಲಿ LED ಲೈಟ್ ಉತ್ಪಾದನೆ, ಕಲಬುರಗಿಯಲ್ಲಿ ಸೋಲಾರ್ ಪ್ಯಾನಲ್ಗಳು, ಇನ್ವರ್ಟರ್ಗಳ ಉತ್ಪಾದನೆ, ಹಾಸನದಲ್ಲಿ ಟೈಲ್ಸ್ ಇಂಡಸ್ಟ್ರಿ, ಕೊಪ್ಪಳದಲ್ಲಿ ಆಟಿಕೆಗಳ ಘಟಕ, ಮೈಸೂರಲ್ಲಿ ICB ಚಿಪ್ಪುಗಳ ಉತ್ಪಾದನೆ, ಬಳ್ಳಾರಿಯಲ್ಲಿ ಗಾರ್ಮೆಂಟ್ಸ್ ಉದ್ಯಮ, ಚಿಕ್ಕಬಳ್ಳಾಪುರದಲ್ಲಿ ಮೊಬೈಲ್ ಫೋನ್ ಉತ್ಪಾದನೆ, ಬೀದರಲ್ಲಿ ಆಗ್ರೋ ಪ್ರಾಡಕ್ಟ್ಗಳ ಉತ್ಪಾದನೆ. ಹೀಗೆ ಕುಮಾರಸ್ವಾಮಿ ಬಿತ್ತಿದ್ದ ಕನಸುಗಳು ಇವತ್ತಿಗೂ ಕೂಡ ಹಾಗೇ ಇವೆ. ಅವುಗಳನ್ನು ನನಸು ಮಾಡೋದಕ್ಕೆ ಒಂದು ಅವಕಾಶ ಅವರಿಗೆ ಸಿಗ್ತಾ ಇದೆ. ಇನ್ನು ಸ್ಟೀಲ್ನ ವಿಷಯಕ್ಕೆ ನಾವು ಬಂದರೆ 2023ರ ಲೆಕ್ಕಾಚಾರಗಳ ಪ್ರಕಾರ ಇಡೀ ಜಗತ್ತಲ್ಲಿ ತಯಾರಾಗಿದ್ದು 1888 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಉಕ್ಕು. ಅದರಲ್ಲೂ ಸಿಂಹಪಾಲು ಚೈನಾದ್ದೇ. ಇಲ್ಲಿ ಚೈನಾ 1019 ಮೆಟ್ರಿಕ್ ಟನ್ನಷ್ಟು ಸ್ಟೀಲನ್ನು ಉತ್ಪಾದನೆ ಮಾಡ್ತಾ ಇದೆ. 2ನೇ ಸ್ಥಾನದಲ್ಲಿ ಭಾರತ ಇದೆ. 125 ಮಿಲಿಯನ್ ಟನ್ನಷ್ಟು ಉಕ್ಕನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಎಷ್ಟು ದೊಡ್ಡ ಅಂತರ ಇದೆ ನೋಡಿ. ಆದರೆ ಉಕ್ಕಿನ ರಫ್ತು ಅಂತ ಬಂದಾಗ ಭಾರತ 6ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಉಕ್ಕು ಬೇಕು. ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಇದೆ. ಹೀಗಾಗಿ ಹೆಚ್ಚು ಸ್ಟೀಲನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಐರನ್ ಓರ್ ಅಂತ ಬಂದಾಗ ಕಬ್ಬಿಣದ ಅದಿರನ್ನು ರಫ್ತು ಮಾಡೋ ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಸೊ ಇಲ್ಲಿಂದ ಎಕ್ಸ್ಪೋರ್ಟ್ ಆಗೋ ಅದಿರನ್ನು ಇಲ್ಲೇ ಪಿಗ್ ಐರನ್ನಾಗಿ ಬದಲಾಯಿಸಿದರೆ ಅದು ಇಲ್ಲಿನ ಆರ್ಥಿಕತೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ, ಇಲ್ಲಿನ ಯುವಕರಿಗೆ ಕೆಲಸ ಕೊಡುತ್ತೆ. ಹಾಗೆ ನಮ್ಮಲ್ಲಿನ ಅದಿರನ್ನು ಇಲ್ಲೇ ಉಳಿಸ್ಕೊಂಡು, ಇಲ್ಲೇ ಬಳಸ್ಕೊಂಡು, ಇಲ್ಲೇ ಉಕ್ಕು ತಯಾರಿಕಾ ಕಾರ್ಖಾನೆಗಳನ್ನು ಹೆಚ್ಚು ಮಾಡಿ ನಾವು ಇಲ್ಲೇ ಉಕ್ಕನ್ನೇ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ಹಾಗಾಗುತ್ತೆ. ಈ ನಿಟ್ಟಲ್ಲಿ ಕುಮಾರಸ್ವಾಮಿ ಕಾರ್ಯಪ್ರವೃತ್ತರಾದರೆ ದೇಶಕ್ಕೆ ಅವರಿಂದ ಒಂದು ದೊಡ್ಡ ಉಪಕಾರ ಆದ ಹಾಗೆ.
ಇನ್ನು ಸೋಮಣ್ಣ ಗೆಳೆಯರೆ, ಸೋಮಣ್ಣ ಅವರಿಗೆ ಸಿಕ್ಕಿರೋದು ರಾಜ್ಯದ ಖಾತೆನೇ ಆದರೂ ಕೂಡ ಎರಡೂ ಖಾತೆಗಳು ತುಂಬ ಪ್ರಬಲ ಖಾತೆಗಳು. ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರೋ ಸೋಮಣ್ಣ ಅವರಿಗೆ ಈ ಎರಡೂ ಖಾತೆಗಳ ಮೂಲಕ ಕರ್ನಾಟಕಕ್ಕೆ ಮಾಡಬೇಕಾದ ಕೆಲಸಗಳು ತುಂಬಾ ಇವೆ. ಈ ಜಲಶಕ್ತಿ ಖಾತೆ ಇದೆ ನೋಡಿ, ಇದು ಜಲಮೂಲಗಳನ್ನು ಕಾಪಾಡುವ, ಅವುಗಳನ್ನು ಅಭಿವೃದ್ಧಿಪಡಿಸುವ ಕೆಲಸಗಳನ್ನು ಮಾಡುತ್ತೆ. ನಮ್ಮಲ್ಲಿ ಇವತ್ತಿಗೂ ಕೂಡ ಸಾಕಷ್ಟು ಬರಪೀಡಿತ ಪ್ರದೇಶಗಳಿವೆ. ಯಾವತ್ತಿಗೂ ಸಾಧ್ಯವೇ ಆಗದಂಥ ನೀರಾವರಿ ಯೋಜನೆಗಳ ಕನಸುಗಳನ್ನು ಜನರಿಗೆ ಬಿತ್ತಿ ಅದರ ಮೂಲಕ ಓಟು ಮತ್ತು ನೋಟು ಎರಡನ್ನೂ ಪಡ್ಕೊಳ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು. ಆದರೆ ರೈತರಿಗೆ ಆ ಯೋಜನೆಗಳಿಂದ ಯಾವಾಗ ನೀರು ಸಿಗುತ್ತೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಸೋಮಣ್ಣ ಮನಸ್ಸು ಮಾಡಿದರೆ ಕರ್ನಾಟಕದ ಬರಪೀಡಿತ ಪ್ರದೇಶಗಳ ನೆಲವನ್ನು ಹಸಿರು ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳನ್ನು ಇಲ್ಲಿಗೆ ತರೋದಕ್ಕೆ ಸಾಧ್ಯ ಆಗಬಹುದು. ನಮ್ಮಲ್ಲಿ ಮಳೆ ನೀರಿನ ಕೊಯ್ಲು ಅನ್ನೋದೊಂದು ಸರಿಯಾಗಿ ಆಗಿಬಿಟ್ರೂ ಕೂಡ ಒಂದಷ್ಟು ಊರುಗಳಿಗೆ ವರ್ಷ ಪೂರ್ತಿ ಬೇಕಾಗುವಷ್ಟು ನೀರನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಗ್ರಾಮೀಣ ಭಾಗಗಳಲ್ಲಿನ ಜಲಮೂಲಗಳ ಪುನರುಜ್ಜೀವನ, ಹಾಗೆ ಮನೆಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸೋದು, ಹನಿ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸೋದು, ಇದೆಲ್ಲ ಕೂಡ ಜಲಶಕ್ತಿ ಯೋಜನೆಯ ಅಡಿಯಲ್ಲಿ ಬರುತ್ತೆ. ಸೋಮಣ್ಣ ಅವರು ಅನುಭವಿ ರಾಜಕಾರಣಿ. ಇಷ್ಟು ವರ್ಷಗಳ ಕಾಲ ರಾಜಕಾರಣ ಅನ್ನೋದನ್ನು ಭರಪೂರ ಮಾಡಿದ್ದಾರೆ. ಈಗ ರೈತರಿಗೆ, ಬರಪೀಡಿತ ಪ್ರದೇಶಗಳ ಜನರಿಗಾಗಿ ಕೆಲಸ ಮಾಡುವ ಒಂದು ಅವಕಾಶ ಅವರಿಗೆ ಸಿಗ್ತಾ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೂಡ ಅವರ ಹೆಸರು ಚಿರಸ್ಥಾಯಿ ಆಗುತ್ತೆ. ನಾವು ಹೇಗೆ ಇವತ್ತಿಗೂ ನೀರ್ ನಜೀರ್ ಸಾಬ್ ಅವರನ್ನು ನೆನಪಿಟ್ಕೋತೀವೋ ಹಾಗೆ ಸೋಮಣ್ಣ ಅವರ ಹೆಸರು ಕೂಡ ಶಾಶ್ವತ ಆಗುತ್ತೆ. ಕರ್ನಾಟಕದ ಬರಪೀಡಿತ ಪ್ರದೇಶಗಳ ಜನರ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಅವರು ಕೆಲಸ ಮಾಡಲಿ. ಹಾಗೆ ಅವರದ್ದೇ ಕ್ಷೇತ್ರದ ಕೊರಟಗೆರೆ, ಮಧುಗಿರಿ, ಅದರ ಪಕ್ಕದ ಪಾವಗಡ ಮುಂತಾದ ಪ್ರದೇಶಗಳು ನೀರಾವರಿಯಿಂದ ಇವತ್ತಿಗೂ ವಂಚಿತವಾಗಿವೆ. ಅಲ್ಲಿನ ರೈತರ ಮುಖದಲ್ಲಿ ನಗೆ ಮೂಡಿಸೋದಕ್ಕೆ ಸೋಮಣ್ಣ ಒಂದಷ್ಟು ಆಸಕ್ತಿಯನ್ನು ವಹಿಸಲಿ. ಇನ್ನು ಮೂರನೆಯದ್ದಾಗಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಕಾರ್ಮಿಕ ಮತ್ತು ಉದ್ಯಮಗಳ ಖಾತೆಯನ್ನು ಕೊಡಲಾಗಿದೆ. ಇಲ್ಲಿ ಸೂಕ್ಷ್ಮ ಹಾಗೂ ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವ ನಿಟ್ಟಲ್ಲಿ ಶೋಭಕ್ಕ ಒಂದಷ್ಟು ಕೆಲಸ ಮಾಡಿದರೆ ಅಲ್ಲೂ ಕೂಡ ಉದ್ಯೋಗ ಸೃಷ್ಟಿಯಾಗುತ್ತೆ. ಗೆಳೆಯರೆ, ಇವತ್ತು ದೇಶದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯವನ್ನು ತಂದುಕೊಡ್ತಾ ಸರ್ಕಾರದ ಸೌಲಭ್ಯಗಳನ್ನು ಅತ್ಯಂತ ಕಡಿಮೆ ಬಳಸ್ತಾ ಇರೋದು ಇದೇ ಸಣ್ಣ, ಮಧ್ಯಮ ಮತ್ತು ಸೂಕ್ಷ್ಮ ಗಾತ್ರದ ಉದ್ಯಮಗಳು. ಈ ಕ್ಷೇತ್ರ ಇವತ್ತು ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಸೂಕ್ಷ್ಮ, ಸಣ್ಣ, ಮಧ್ಯಮ ಗಾತ್ರದ ಕೈಗಾರಿಕೆಗಳು ಹೆಚ್ಚಾಗದೇ ಇದ್ದರೆ, ರೂರಲ್ ಎಕಾನಮಿ ಬೆಳೆದೇ ಇದ್ದರೆ ದೇಶ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಲ್ಲಿ ಶೋಭಾ ಕರಂದ್ಲಾಜೆ ಕೆಲಸ ಮಾಡಲಿ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಯಾಯ ಪ್ರದೇಶಗಳಿಗೆ ಅನುಗುಣವಾಗಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಗಮನಿಸಿ ಆ ಕ್ಷೇತ್ರಕ್ಕೆ ಉತ್ತೇಜನ ಕೊಡುವ ಕೆಲಸ ಆದರೆ ರಾಜ್ಯಕ್ಕೆ, ದೇಶಕ್ಕೆ ಎರಡಕ್ಕೂ ಕೂಡ ದೊಡ್ಡ ಉಪಕಾರ ಮಾಡಿದ ಹಾಗಾಗುತ್ತೆ. ಜೊತೆಗೆ ಈ ಸಣ್ಣ, ಮಧ್ಯಮ ಮತ್ತು ಸೂಕ್ಷ್ಮ ಕೈಗಾರಿಕೆಗಳೇನಿವೆ ಇವುಗಳಲ್ಲಿ ಗ್ರಾಮೀಣ ಮಹಿಳೆಯರನ್ನು ಹೆಚ್ಚು ಪ್ರಮಾಣದಲ್ಲಿ ತೊಡಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಗ್ರಾಮೀಣ ಮಹಿಳೆಯರ ಆದಾಯ ಹೆಚ್ಚಾದರೆ ಅದರಿಂದ ಜನರ ಜೀವನ ಮಟ್ಟ ಕೂಡ ಸುಧಾರಣೆ ಆಗುತ್ತೆ. ಆ ನಿಟ್ಟಲ್ಲಿ ರಾಜ್ಯದ ಜನ ಶೋಭಾ ಅವರಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಗೆಳೆಯರೆ, ಮಂತ್ರಿಗಿರಿಗಳಿವೆಯಲ್ಲ, ಇವು ಕೇವಲ ಆಡಂಬರಕ್ಕೆ, ಪ್ರದರ್ಶನಕ್ಕೆ ಆಗದೇ ಇರಲಿ. ಇಂಥವರು ಮಂತ್ರಿಗಳಾಗಿದ್ದರು, ಅವರಿಂದ ಇಂಥ ಕೆಲಸ ಆಯಿತು ಅಂತ ಜನ ನೆನಪಿಟ್ಕೊಳ್ಳೋ ಹಾಗೆ ನಮ್ಮ ರಾಜ್ಯದ ಮಂತ್ರಿಗಳು ಕೆಲಸ ಮಾಡಲಿ. ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋ ನಿಟ್ಟಲ್ಲಿ ಒಂದು ಹೆಜ್ಜೆ ಇವರು ಮುಂದೆ ಇರಲಿ. ಪಕ್ಷಾತೀತವಾಗಿ ರಾಜ್ಯದ ಅಭಿವೃದ್ಧಿಗೆ ಮುಂದಾಗಲಿ ಅಂತ ಆಶಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.